ಲೋಕದ ಸೇನೆಗಳಲ್ಲಿ ಹೋರಾಡುವ ಸೈನಿಕರೇ ಮುಖ್ಯ. ಅತಿ ದೊಡ್ಡ ಸೇನಾಬಲ ಹೊಂದಿದ್ದ 9 ಚಾರಿತ್ರಿಕ ಸೇನೆಗಳ ಪರಿಚಯ ಇಂತಿದೆ. ಇಂದಿನಷ್ಟು ಶಸ್ತ್ರಾಸ್ತ್ರಗಳು ಇಲ್ಲದ ಕಾಲದಲ್ಲಿ ನೇರ ಹೋರಾಡುವ ಸೈನಿಕರೇ ಮುಖ್ಯ. ಕೆಲವು ಅಂಕಿ ಅಂಶಗಳು ಇಂತಿವೆ. ಚೀನಾದ ಸ್ಯಾಂಗ್ ರಾಜಸತ್ತೆ ಕ್ರಿಸ್ತಶಕ 960 1279. ಯುದ್ಧ ಸಿದ್ಧ ಸೈನಿಕರ ಸಂಖ್ಯೆ 10 ಲಕ್ಷ. ಬಜೆಟಿನ 80% ಸೇನೆಗೆ ವೆಚ್ಚವಾಗ್ತಾ ಇತ್ತಂತೆ. ಚೀನಾದ ಮಿಂಗ್ ರಾಜವಂಶವು 8,50,000 ಯುದ್ಧ ವೀರರನ್ನ ಹೊಂದಿತ್ತು. ಚೀನಾದ ಸಾಂಗ್ ಡೆನಾಸ್ಟಿ 7ನೇ ಶತಮಾನದ ಇವರ ಸೈನಿಕರ ಸಂಖ್ಯೆ 6 ಲಕ್ಷ. ಬೈಜಾಂಟೈನ್ ಸಾಮ್ರಾಜ್ಯ ಬಡಗಣ ರೋಮ್ ಸಾಮ್ರಾಜ್ಯವಾಗಿದೆ. 6ನೇ ಶತಮಾನದಲ್ಲಿ ಕಾನ್ಸ್ಟಾಂಟಿನೋಪಲ್ ಕೇಂದ್ರವಾಗಿತ್ತು. 3.5 ಲಕ್ಷ ವೀರರ ಪಡೆಯನ್ನ ಹೊಂದಿತ್ತು. ಮಿಡಲ್ ಈಸ್ಟಿನ ಸಸಾನಿಯನ್ ಸಾಮ್ರಾಜ್ಯವು 224 ಕ್ರಿಸ್ತಶಕ 651 ಬಾಳಿತ್ತು. 3 ಲಕ್ಷ ಹೋರಾಡುವ ಸೈನ್ಯ ಪಡೆದಿತ್ತು. ವಿಜಯನಗರ ಸಾಮ್ರಾಜ್ಯದ ಸೇನಾ ಸಂಖ್ಯೆ ಬದಲಾಗ್ತಾ ಇತ್ತು. 5 ಲಕ್ಷದಿಂದ 7.5 ಲಕ್ಷದವರೆಗೆ ವೀರಧೀರರ ಪಡೆಯಿರ್ತಾ ಇತ್ತು. ಉಮಯ್ಯದ್ ಖಲೀಫಾ ಸಾಮ್ರಾಜ್ಯ 7ನೇ ಶತಮಾನ. ಖಚಿತ ಸಂಖ್ಯೆ ಇಲ್ಲದಿದ್ರೂ ಇದೊಂದು ದೊಡ್ಡ ಸೇನೆ ಎನ್ನಲಾಗಿದೆ. ದಿಲ್ಲಿ ಸುಲ್ತಾನರು ಸುಮಾರು 300 ವರ್ಷ. ಇವರೆಲ್ಲರ ಸೇನೆಗಳು 5 ಲಕ್ಷಕ್ಕೆ ಕಡಿಮೆಯಿಲ್ಲದ ಸೈನ್ಯ ಬಲ ಹೊಂದಿತ್ತು. 13ನೇ ಶತಮಾನದ ಮೊಂಗೋಲ್ ಸಾಮ್ರಾಜ್ಯದ ಸೈನ್ಯ ಇದು 1.5 ಲಕ್ಷ ಹೋರಾಟಗಾರರ ಗಟ್ಟಿಪಡೆ ಆಗಿತ್ತು.